ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ದಲಿತರಿಗೆ ಅಮಿತ್ ಶಾಗೆ ಧಿಕ್ಕಾರ. ಬೇಕೇ ಬೇಕು. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಬೇಕೇ ಬೇಕು. 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 ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಸರ್, ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಸೆಂಬ್ಲಿಯಲ್ಲಿ ಅಮಿತ್ ಶಾ ಹೇಳಿರುವಂಥ ಅವಹೇಳನಕಾರಿ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆಲಿ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಪ್ಯಾಷನ್ ಅಂತೀರಾ. ಅದು ಪ್ಯಾಷನ್ ಅಲ್ಲ, ನಮ್ಮ ಎಮೋಷನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜೀವ, ನಮ್ಮ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಕ್ಷಮೆ ಕೇಳಲೇಬೇಕು. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗೂ ದೇಶದ್ರೋಹಿ ಅಂತಾನೆ ಹೇಳಕ್ ಬಯಸ್ತೀನಿ ಅಮಿತ್ ಶಾಗೆ ಎಚ್ಚರಿಕೆ ಕೊಡ್ತಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಸೆಂಬ್ಲಿಯಲ್ಲಿ ಅವಹೇಳನಕಾರಿ ಹೇಳಿಕೆ ನೀವು ಹೇಳ್ತಾ ಇದೀಯಾ. ಏನಂತ ಹೇಳಿ ಅಂಬೇಡ್ಕರ್ 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 ಅಂತ ಹೇಳಿ ದೇವರ ಹೆಸರು ಹೇಳಿದ್ರೆ ಏಳು ಜನ್ಮಕ್ಕೆ ನಿಮ್ಗೆ ಮೋಕ್ಷ ಸಿಗ್ತಾ ಇತ್ತಂತ. ಅಮಿತ್ ಶಾ ಅವ್ರಿಗೆ ಹೇಳ್ತೀನಿ, ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಅಲ್ಲ, ನಮ್ಮ ಎಮೋಷನ್. ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇರ್ಲಿಲ್ಲ ಅಂದ್ರೆ ನೀನು ಅಸೆಂಬ್ಲಿಯಲ್ಲಿ ಇರ್ತಾ ಇರ್ಲಿಲ್ಲ. ಏನು ಹಿಂದೂ ದ್ರೋಹಿಗಳಾಗಿರುವಂತ ನೀವು ಯಾರು ಅಸೆಂಬ್ಲಿಯಲ್ಲಿ ಇರ್ತಾ ಇರ್ಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಇದ್ದೀರಲ್ಲ, ನೀವೆಲ್ಲ ಯಾರಾದ್ರೂ ಮನೆ ಕಾವಲುಗಾರರಾಗಿ ಇರ್ತಾ ಇದ್ದೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರುವಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನೀವು ಕೆಲಸ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನಕಾರಿ ಮಾತನ್ನು ಮಾತಾಡ್ತಾ ಇದ್ದೀರಾ. ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಬರೇ ಸಾಂಕೇತ ಪ್ರತಿಭಟನೆ. ದಲಿತರು ಒಂದಾದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಿಲ್ಲ. ದಲಿತರು ಅಂತ ಇಲ್ಲ, ಈ ದೇಶದಲ್ಲಿ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಒಂದಾದ್ರೆ ಏನಾಗುತ್ತೆ ಅಂತ ನಿಮ್ಗೆ ಈ ದೇಶದ ಆಮೇಲೆ ಅರ್ಥ ಆಗುತ್ತೆ. ನಾವು ಹೇಳ್ತಾ ಇದ್ದೀವಿ, ಬೇಡ, ನಿಮ್ಮ ಮನಸ್ಸಲ್ಲಿ ಇರೋದನ್ನು ಹೊರಗಡೆ ಹಾಕಿದೀರಾ. ಇವತ್ತು ನಿಮ್ಗೆ ಭಾರತ ದೇಶ ಪಾಠ ಕಲಿಸಿದೆ. ಬೇರೆ ಒಂದು ಪಕ್ಷದ ಸಪೋರ್ಟನ್ನು ತಗೊಂಡು ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ದೀರಾ. ಈ ಹೇಳಿಕೆ, ನೀವು ಕೊಟ್ಟಿರುವಂತ ಹೇಳಿಕೆ ಇಡೀ ನಿಮ್ಮ ಪಕ್ಷವನ್ನು ಸುಟ್ಟಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರಲ್ಲಿ ಸಾವಿರ ಇರಲಿ, ಆ ಪಕ್ಷ ಈ ಪಕ್ಷ ಅದೇ ಇದು ಅಂತ ಸಾವಿರ ಇರಲಿ, ನೀವೇನಾದ್ರೂ ಮಾತಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಒಳ್ಳೆ ಪಾಠ ಕಲಿಸ್ತೀವಿ. ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.